ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಯಂ ಸೃಜಾಮಯಂ ಸಂಭವಾಮಿ ಯುಗೆ ಯುಗೆ. ಬಿಡೋಡಿ ನನ್ನ ಮಗನ ಬಲ್ರ. ಅಂದು ನನ್ನ ಕುಸ್ತಿಯಲ್ಲಿ ಒಗದ ತಕ್ಷಣಕ್ಕೆ ನಾನೇ ರಾಜ್ಯನೆಂದು ಮೆರೆತಿರುವಣ್ಣನನ್ನು ಮುಂದೊಂದು ದಿನ ನನ್ನ ಗೊಟ್ಟ ಉರುಳಿಸುತ್ತಿದ್ದರೆ ನನ್ನ ಹೆಸರು ಸೈದಾಪುರ ರೌಡಿ ಶೀಟರ್ ಕರಿಯಣ್ಣೆ ಅಲ್ಲ. ಮಹಾಭಾರತದ ಕುರುಕ್ಷೇತ್ರದಲ್ಲಿ ನಡೆಯಿತು ಮಣ್ಣಿನ ಕಾಳಗ. ರಾಮಾಯಣದಲ್ಲಿ ರಾಮನಿಗೆ ನಡೆಯಿತು ಹೆಣ್ಣಿನ ಕಾಳಗ. ಇಂದು ಈ ಕಲಿಯುಗದಲ್ಲಿ ನನ್ನಿಂದ ನಡೀತಾ ಇದೆ ಹೆಣ್ಣು ಹೊನ್ನಿನೊಂದಿಗೆ ಅಧಿಕಾರದ ಕಾಳಗ. ಬಲರಾಮ, ಈ ಸಿದ್ದನಗೌಡನ ಹೆಸರನ್ನ ಕೇಳಿದ್ರೆ ಇಡೀ ಊರಿಗೂರೇ ಗಡಗಡ ನಡುಗುತ್ತಿರುವಾಗ ಯಕಸ್ಸಿತ್ತೊಬ್ಬ ಈ ಊರ ವಾಲಿಕಾರನ ಮಗನೇ. ನೀನು ನನಗೆ ಎದುರಾಗಿ ಬದುಕ್ತೀನಿ ಅಂದ್ರೆ ನಾನು ನಿನ್ನ ವಂಶವನ್ನು ನಿರ್ವಂಶ ಮಾಡದೆ ಬಿಡಲಾರೆ. ಬೇರಿಲ್ಲದ ಮರದಂತೆ, ನೀರಿಲ್ಲದ ಕೆರೆಯಂತೆ, ತಾಯಿ ಸತ್ತ ಕರುವಿನಂತೆ ನಿಮ್ಮನ್ನೆಲ್ಲ ವಿರಹ ವೇದನೆಗೆ ತಳ್ಳದಿದ್ರ ನಾನ್ಯಾಕೆ ಹುಟ್ಟಬೇಕು ಈ ಭೂಮಿ ಮೇಲೆ ಗಂಡಸಾಗಿ? ಬಲರಾಮ, ಇಡೀ ಸಭಾಂಗಣದಲ್ಲಿಯೇ ನನ್ನ ಕರೆಯನನ್ನು ಅಡ್ಡಗಡಿದು ನನಗೆ ಶಟ್ಟು ಹೊಡೆದು ಅವನನ್ನು ಅಡ್ಡಗಡಿದೆಯಲ್ಲ, ಆ ನಿನ್ನ ಬಾರಿಸಿದ ಗಂಡು ತೊಡೆಯನ್ನು ನಾನು ಮುರಿಯದೆ ಹೋದ್ರ ನಾನು ಈ ಊರಿನ ದಿಟ್ಟ ಪೊಲೀಸ್ ಪಾಟೀಲ್ ಸಿದ್ದನಗೌಡನೇ ಅಲ್ಲ. ಶೆಟ್ಟಿ, ಶೆಟ್ಟಿ,
ಗೆದ್ದು ಬಿದ್ದು ಬಂದಿತ್ತ ನೋಡ್ರಿ ನಿಮ್ಮ ಮುಂದೆ ಗಟ್ಟಿಯಾಗಿ. ಹೌದು, ಆ ನನ್ನ ಮನೆಗೆ ಬರ್ಲಿಕ್ಕೆ ಹೇಳಿದ ಆ ರಾಮಲಿಂಗ ಇನ್ನೂ ಯಾಕೆ ಬರ್ಲಿಲ್ಲ? ಕಣ್ಯಾರ ಊರಿಗೆ ನ್ಯಾಯ ಹೇಳು ಗೌಡ್ರಂದಿಂದ ಅಂಜ್ಕೋತ ನಿಧಾನವಾಗಿ ಬರಾಕತ್ತಿರ್ಬೇಕ್ರಿ ಅಪ್ಪ. ಇದೇ ಅಲ್ವನೋ ಈ ಗೌಡನ ಸ್ಪೆಷಾಲಿಟಿ. ಸ್ಪೆಷಾಲಿಟಿ ಅಂದ್ರು ಏನು ಕೆಪಾಸಿಟಿ ಅಂದ್ರು ಮತ್ತೆ ಯಾಕಲೇ ಶೆಟ್ಟಿ, ಕಿವ್ಯಾಗ ಮಷಿನ್ ಹಾಕೊಂಡು ಬಂದಿದ್ಯೋ ಇಲ್ಲೋ? ಅದೇನೆಂದು ಬೇಗನೆ ಹೇಳಿ ಗೌಡ್ರೆ. ಆ ಮದುವೆ ಇರಿದ ಮನೆ ಕರೆದ ಆ ರಾಮಲಿಂಗ ಇನ್ನೂ ಯಾಕೆ ಬರ್ಲಿಲ್ಲಲೇ? ಹೌದು, ಅವನಿಗೂ ಆನೆಯ ತರದ ಮತ ತುಂಬಿರಬಹುದು. ಅದಕ್ಕೆ ನಾವು ಅಂಕೋಶ ತಯಾರಿಸಲೇಬೇಕು. ಅಂದಾಗ ನಿಮ್ಮ ದರ್ಪಕ್ಕೆ ಒಂದು ಬೆಲೆ, ಆ ನಂತರ ಹೇಳುವುದು ನಿಮ್ಮ ರೌಡಿಯ ಅಲೆ. ಇದೇ ಈ ಗೌಡರ ಮನೆತನಕ್ಕೊಂದು ಕಲೆ. ನಮಸ್ಕಾರ ಸಿದ್ದನ ಗೌಡರಿಗೆ. ಬೆಂಕಿ ಹಾಕ್ರಲೇ ಆ ನಿಮ್ಮ ನಮಸ್ಕಾರಕ್ಕೆ. ಈ ಗೌಡ ಮನೆಗೆ ಬರಲು ಹೇಳಿ ಕಳಿಸಿದರೆ ಬೇಗನೆ ಬಂದು ಅದು ಏನು ಅಂತ ಕೇಳುವಷ್ಟು ಕಾಮನ್ ಸೆನ್ಸ್ ಕೂಡ ಬೇಡ ನಿಮಗೆ. ಅದೆಷ್ಟು ಸೊಕ್ಕರ್ಲೇ ನಿಮಗೆ? ಎಷ್ಟು ಸೊಕ್ಕು ತಮ್ಮ. ಈಗಲಾದರೂ ಬಂದಿದ್ದೆಲ್ಲ ಗೌಡ್ರಿ, ಅದೇನೆಂದು ಹೇಳಬಾರದೆ? ನೋಡು ಪ್ರದೀಪ, ಹಿಂದೆ ಆದದನ್ನೆಲ್ಲ ಮರೆತು ನಿಮ್ಮ ಸ್ನೇಹ ಸಂಬಂಧ ಬೆಳೆಸ್ಬೇಕಂತಂದ್ರ ಆ ನಿಮ್ಮ ತಮ್ಮ ಬಲರಾಮ ಇದ್ದಾನಲ್ಲ, ಪ್ರತಿಯೊಂದಕ್ಕೂ ನನಗೆ ನ್ಯಾಯ ಕೇಳಲು ಬರ್ತಾನೆ. ಅದಕ್ಕೆ ನಿಮ್ಮ ಅಭಿಪ್ರಾಯ ಏನು ಎಂದು ಕೇಳಲು ನಿಮ್ಮನ್ನು ಕರೆದಿದ್ದೇನೆ. ಗೌಡ್ರೆ, ಇದರಲ್ಲಿ ಅಭಿಪ್ರಾಯದ ಮಾತೇನು ಬಂತು? ನಾವೆಲ್ಲ ಒಂದೇ ಊರಿನವರು, ಒಂದೇ ಕುಟುಂಬದ ತರ ಬದುಕಿ ಬಾಳೋಣ. ನನ್ನ ತಮ್ಮನಿಗೆ ನಾನು ಬುದ್ಧಿ ಹೇಳ್ತೀನಿ. ಇಲ್ಲದಿದ್ದರೆ ರೆಡಿಯಾಗಿ ನಿಂತಿರುತ್ತದೆ ಈ ಗೌಡರ ಜೈಡರ ಬಲೆ. ಲೆಕ್ಕರ್ಯ ವಾದ ಸಮರ ನಡೆದಿದ್ದು ಗೌಡ್ರು ಹಾಗೂ ಬಲ್ಲರನ ಮಧ್ಯೆ. ಇದರಲ್ಲಿ ಮಧ್ಯ ಭಾಗವಹಿಸಬೇಡ ಅಷ್ಟೇ. ಆ ಹನುಮಂತ ನಂಗೆ ನಾವು ಭಾಗವಹಿಸ್ಲಿಕ್ಕಂದ್ರ ಆ ಲಂಕಾ ರಾವಣನ ಅಶೋಕವನ್ನ ಸುಡ್ತಿತ್ತೇನೋ ತಮ್ಮ. ಶಂಕರ, ನೀವ್ ಇದ್ರಾಗ ಭಾಗವಹಿಸ್ರ ಇದೆಲ್ಲ ಕೆಡ್ತೈತ್ ನೋಡ್ರಿ. ಅವರ ತಮ್ಮನಾದ ನೀನು, ನಿನ್ನದು ಇದೇ ವಾದವೇ? ಛೆ! ಹೌದು ಕರ್ಯ, ನಾವಿಬ್ಬರು ಒಂದೇ ರಕ್ತ ಹಂಚಿಕೊಂಡು ಒಡ ಹುಟ್ಟಿದವರು. ಲೇ ಕರಿಯ, ಇಲ್ಲಿ ನಿನ್ನ ಜೊತೆ ವಾದ ವಿವಾದ ಮಾಡಲಿಕ್ಕೆ ನಾವು ಬಂದಿಲ್ಲ. ಏನಿದ್ದರೂ ಗೌಡರ ಹೇಳಿಕೆ ಕೇಳಲಿಕ್ಕೆ ಬಂದಿದ್ದೇವೆ. ನೀನು ಸ್ವಲ್ಪ ಸೋಂಬಣ್ಣಿರು. ಹೌದು ಕರಿಯ, ಈ ರಾಮಲಿಂಗ ನನಗೆ ತುಂಬಾ ಬೇಕಾದ ಮನುಷ್ಯ. ಇದಕ್ಕೆ ನೀನು ಸುಮ್ಮನಿರೋದು ಒಳ್ಳೆಯದು. ಕಾಗಿ ಕೈಯ ಕಚೇರಿ ಕೊಟ್ರ ಕಚೇರಿ ಎಲ್ಲ ಹೊಲಸ್ ರಾಡಿ ಹಿಡಿಸ್ತಾರ. ಏನು ತಮ್ಮ? ನೋಡ್ ರಾಮಲಿಂಗ, ಮುಂದಿನ ವಾರದಲ್ಲಿಯೇ DCC ಬ್ಯಾಂಕ್ ಚುನಾವಣೆ ಘೋಷಣೆಯಾಗಿದೆ. ಅದಕ್ಕೆ ಅಭ್ಯರ್ಥಿಯಾಗಿ ನಾನೇ ಸ್ಪರ್ಧಿಸುತ್ತೇನೆ. ವಿನಂತಿಯಿಂದ ನಿಮ್ಮಲ್ಲಿ ಮತ ಕೇಳಲು ಬಂದ್ರ ಆ ನಿಮ್ಮ ತಮ್ಮ ಇದ್ದಾನಲ್ಲ ಬಲರಾಮ, ನನಗೆ ಪ್ರತಿಯೊಂದು ಕೆಲಸಕ್ಕೂ ಅಡ್ಡ ಬರ್ತಾ ಇದ್ದಾನಲ್ಲ, ಯಾಕೆ? ಗೌಡ್ರೆ, ನಿಮ್ಮ ತಂಟೆಗೆ ಬರದಂತೆ ಇವತ್ತೇ ನಾನು ಅವನಿಗೆ ಬುದ್ಧಿ ಹೇಳ್ತೀನಿ. ಕ್ಷಮಿಸಿ ಬಿಡಿರಿ. ಗೌಡ್ರೆ, ನೀವೊಬ್ಬರು ಈ ಊರಿನ ಯುವ ನಾಯಕರಾಗಿದ್ದರಿಂದ ಎಲ್ಲರನ್ನು ಸಮಾನ ಧರ್ಮದಲ್ಲಿ ಕಾಣುವುದು ತಮ್ಮ ಕರ್ತವ್ಯ. ಅದನ್ನು ಬಿಟ್ಟು ಸಣ್ಣ ಹುಡುಗರಿಗೆ ಮೀಸೆ ತಿರುವಿ ಶಡ್ಡು ಹೊಡೆಯುವುದು ಸರಿಯಲ್ಲ, ನೀವು ತಿಳಿದುಕೊಳ್ಳಿ. ನೋಡು ಪ್ರದೀಪ, ಈ ಮೀಸೆತ್ತಿರುವುದು ಇದು ನಮ್ಮ ಗೌಡ್ರ ವಂಶಕ್ಕೆ ಬಿಟ್ಟು ಕಲಾಂತರದಿಂದ ಬಂದಿದ್ದು. ನೋಡು ರಾಮಲಿಂಗ, ಈ ನಿನ್ನ ತಮ್ಮ ಇವನು ನನಗೆ ಬುದ್ಧಿವಾದ ಹೇಳೋದುಂಟೆ. ಗೌಡ್ರೆ, ಇವರಿಗೆಲ್ಲ ಬುದ್ಧಿಗೇಡಿ ಅಂತಾರೆ. ಇವರಿಗೆ ನಾ ತಿಳಿಸಿ ಹೇಳ್ತೀನಿ.
ಅಷ್ಟು ಮಾಡಿದ್ರ ನಿಮಗೂ ಕ್ಷೇಮ, ನಮಗೂ ಕ್ಷೇಮ. ಆಯ್ತು ಗೌಡ್ರೆ, ನಾವು ಬರ್ತೀವಿ. ಬಾ ತಮ್ಮ, ಹೋಗ. ರಾಮಲಿಂಗ, ಮುಂದಿನ ವಾರದಲ್ಲಿ ಚುನಾವಣೆ ಇದೆ, ನೆನಪಿರಲಿ. ಬರಬೇಕು ಬರಬೇಕು. ಹೋಗು ಹೋಗು ರಾಮಲಿಂಗ, ಹೋಗು. ನಿನಗೆಂದು ಅರ್ಥವಾಗಬೇಕು ಈ ಸಿದ್ದನಗೌಡನ ಚಮತ್ಕಾರಿ. ಶಿಕ್ಷಕರ ಇಲ್ಲದ ಶಾಲೆ, ಕಟ್ಟಿಗೆ ಇಲ್ಲದ ಒಲೆ, ಹಾಲಿಲ್ಲದ ಮೊಲೆ, ಸಂಗೀತವಿಲ್ಲದ ಕಲೆ. ಇವು ಯಾವ ಹಸಿವನ್ನು ಹಿಂಗಿಸಲಾರವು. ಅದರಂತೆ ನೀನಿಗೇನೇ ಮಾತನಾಡಿ ಹೋದ್ರು ನನಗಂಟಿಕೊಂಡಿರುವ ಸೇಡಿನ ರಕ್ತ ಎಂದು ಆರಲು ಸಾಧ್ಯವಿಲ್ಲ. ಹೆಡೆ ತುಳಿದ ಹಾವಿನಂತೆ ನನಗೆ ತೊಡೆ ತಟ್ಟಿ ನನ್ನ ನಡೆ ನುಡಿಗೆ ಅಡ್ಡ ಬರುವ ನಿನ್ನ ತಮ್ಮಂದಿರನ್ನೆಲ್ಲ ಸಂಬಂಧವಿಲ್ಲದ ಶವ ಮಾಡಿ ಈ ಊರಿನಲ್ಲಿ ನನ್ನ ಹವ ಎಂಥದ್ದು ಎಂದು ತೋರಿಸಿದ ಹೋದ್ರ ನಾನು ಈ ಊರಿನ ದಿಟ್ಟ ಪೊಲೀಸ್ ಪಾಡ್ಲಿ ಸಿದ್ದನಗೌಡನೇ ಅಲ್ಲ. ಏ ಕರಿಯ, ಆ ಕಾಳಿಂಗ ಎಲ್ಲೋ? ಅಲ್ಲಿ ಮಹಡಿಯ ಮನೆಯಲ್ಲಿ. ಸಾಧ್ಯವಿಲ್ಲ ಸಾಹುಕಾರ, ಸಾಧ್ಯವಿಲ್ಲ. ನೀನೆಷ್ಟೇ ಮದದ ಮದ್ದಾನೆಯಾಗಿ ನನ್ನನ್ನು ಗುದ್ದಿಕೊಳ್ಳುತ್ತೇನೆಂದು ಶಪಥ ಮಾಡಿದರು, ನಿನ್ನನ್ನು ಒದ್ದು ಬದುಕುತ್ತೇನೆನ್ನುವ ತಾಕತ್ತು ಈ ಗಂಡುಗಲಿ ಬಲರಾಮನಿಗಿದೆ ಎಂಬುದನ್ನು ಮಾತ್ರ ನೀನು ಮರೆಯಬೇಡ. ನನಗೆ ಎಚ್ಚರ. ನನ್ನ ಅಪ್ಪನೇ ಇಲ್ಲದೆ ನನ್ನ ಮನೆಗೆ ನುಗ್ಗಿದ್ದು ಅಲ್ಲ, ನನಗೆ ಎದುರಾಗಿ ಮಾತನಾಡೇ ಪರಮ. ಇಂದು ನಿನ್ನ ಸಾವು ಸಮೀಪಿಸಿತು ಎಂದು ತಿಳಿದುಕೋ. ಅಂತ ಸಾವನ್ನೇ ಬೆಣ್ಣಿಗೆ ಕೊಟ್ಟಿಕೊಂಡು ತಿರುಗುತ್ತಿರುವ ಪುಂಡ ಬಲರಾಮ ನಾನಿದ್ದೇನೆ. ಈ ಊರಿಗೆ ನಾನೇ ಗಂಡಂತೆ ಮೆರೆಯುವ ನಿನ್ನಂತ ಚೀಲಗಳನ್ನ ಎಂದು ಮೆರೆಯಲು ಬಿಟ್ಟಿಲ್ಲ ಈ ಗೌಡರ ವಂಶದವರು. ಯಾಕ ನಮ್ ಗೌಡ್ರು ಹೇಳ್ದಾಗ ಏನೋ ಡೌಟ್ ಐತೇನ? ಮತ್ತೆ ಡೌಟ್ ಇದ್ರೆ ಹೇಳು ತಮ್ಮ, ಅದಕ್ಕೆ ಸಾಕ್ಷಿ ನಾನು ಇರ್ತೇನೆ. ಲೇ ಬಲರಾಮ್, ಅಕಸ್ಮಾತ್ ಇವರು ಬಿಟ್ಟರು, ನಾವು ಬಿಟ್ಟಿಲ್ಲ. ಏ ಕರಿಯ, ನಾವು ಇವರ ಸ್ನೇಹಿತರು. ಏ ಕರಿಯ, ನಾನಾರು ಗೊತ್ತೇ? ಸಿಕ್ಕಂತೆ ಕುರಿ ಹಾಲು ಕುಡಿದು ಮೇರು ಪರ್ವತದಂತೆ ಬೆಳೆದು ನಿಂತ ಗೆರಳಿದ ಗಂಡು ಹುಲಿಕಣ ನಾನು. ನಾವೇ ಪುಂಡನೆಂದು ನಮ್ಮ ತಂಟೆಗೆ ಬಂದರೆ ನಿಮ್ಮ ಪಾಲಿಗೆ ಕಾಲು ಕೆದರಿದ ಹುಲಿಯಾಗಿ ನಿಂತು ಸಮಯಕ್ಕೆ ತಕ್ಕಂತೆ ನಿಮ್ಮೊಬ್ಬೊಬ್ಬರ ರುಂಡವನ್ನು ಕತ್ತರಿಸಿ ಈ ನಿಮ್ಮ ರಕ್ತದಲ್ಲಿ ನನ್ನ ಪವಿತ್ರ ಸ್ನಾನ ಮಾಡದಿದ್ದರೆ ನನ್ನ ಹೆಸರು ರಾಮಲಿಂಗಪ್ಪನ ತಮ್ಮ ಪುಂಡ ಬಲರಾಮನೇ ಅಲ್ಲ. ಬರ್ತೀನಿ. ಸ್ವಚ್ಛನ ಕುನ್ನಿ
ನನಗೆ ಸವಾಲು ಹಾಕ್ತೀಯಾ? ಇದುವರೆಗೆ ನಿನ್ನನ್ನು ರೆಕ್ಕೆ ಬಲಿತ ಹಕ್ಕಿಯಾಗಿ ಹಾರಾಡಲು ಬಿಟ್ಟಿದ್ದೆ ನನ್ನ ತಪ್ಪಾಯ್ತು. ಕರಿಯ, ಲೇ ಕರಿಯ, ಆ ಕಾಳಿಂಗ ಎಲ್ಲಿ? ಅಲ್ಲಿ ಮಹಡಿಯ ಮನೆಯಲ್ಲಿ. ಅಲ್ಲಲೇ, ಇಷ್ಟೆಲ್ಲ ನಿನ್ನ ಕಣ್ಣು ಮುಂದೆನೆ ಈ ಕದನ ನಡೆದ್ರು ನೋಡ್ಕೊಂಡು ಸುಮ್ಮನೆ ಕುಳಿತಿರುವಲ್ಲಲೇ ಮೂರ್ಖ. ಸಿಟ್ಟಿನ ಕೈಯಲ್ಲಿ ಬುದ್ಧಿ ಕೊಡಬೇಡ ಸ್ನೇಹಿತ. ನನಗೆ ಒಂದು ಸಾರಿ ಅವಕಾಶ ಕೊಟ್ಟರೆ ನನ್ನ ಸಾಮರ್ಥ್ಯಕ್ಕೆ ಅವಕಾಶ ಕೊಟ್ಟಂತೆ. ಈಗ ನಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಂಡು ಯಾವ ಯಾವ ಕುಳಗಳನ್ನು ಯಾವ ಯಾವ ಸಮಯದಲ್ಲಿ ಮಟ್ಟ ಹಾಕಬೇಕೆಂದು ಯೋಚನೆ ಮಾಡಬೇಕು. ಹಾಗೆ ನಾನು ಹುಲಿ ಎಂದು ಅರ್ಭಟಿಸಿ ಹೋದರೆ ಅದು ಎಂದಿಗಾದರೂ ಹುಲಿಯಾಗಬಹುದೇ? ಸಾಧ್ಯವಿಲ್ಲ. ಈ ಕಾಳಿಂಗ ಮನಸ್ಸು ಮಾಡಿ ಒಂದು ಸಾರಿ ಹೆಡೆ ಎತ್ತಿದರೆ ಸಾವಿರಾರು ಜನ ಬರೆಂದರೂ ಅವರನ್ನು ಒಂದೇ ಒಂದು ಸಲಕ್ಕೆ ಕಚ್ಚಿಕೊಳ್ಳುವಂತ ಶಕ್ತಿ ಈ ಕಾಳಿಂಗನಿಗಿದೆ. ಆಗ ತಿಳಿಯುತ್ತದೆ ಈ ಕಾಳಿಂಗನ ವಿಷಜ್ವಾಲೆ ಹೇಗಿದೆ ಎಂದು. ಹೌದು, ನೀನ್ ಹೀಗಿದ್ದೀಯಾ ಅಂತ ನನಗೆ ಮೊದಲೇ ಯಾಕೆ ತಿಳಿಸಲಿಲ್ಲ? ನೋಡು ಸ್ನೇಹಿತ, ಕಚ್ಚೋ ನಾಯಿ ಯಾವತ್ತೋ ಬಗಳೋದಿಲ್ಲ, ಬಗಳೋ ನಾಯಿ ಯಾವತ್ತೋ ಕಚ್ಚೋದಿಲ್ಲ. ಸಂತೋಷ ಕಾಳಿಂಗ, ಸಂತೋಷ. ಈ ನಿನ್ನ ಮಾತಿನಲ್ಲಿ ತುಂಬಾ ಅರ್ಥವಿದೆ. ಬ್ರಹ್ಮ, ವಿಷ್ಣು, ಮಹೇಶ್ವರ, ನಂದಿಯಂತೆ ನಾವು ನಾಲ್ವರು ಜೊತೆಗಿರಬೇಕು ಅಷ್ಟೇ. ಅಂದಾಗ ಈ ಸೃಷ್ಟಿ ನಮ್ಮ ಮೃಷ್ಟಿಯಲ್ಲಿ ಇರುತ್ತದೆ. ಆವಾಗ ನೀವೇ ಇಂದ್ರ, ನಾವೇ ದೇವತೆಗಳು. ಹೋದ್ಸರನ್ ಏನ್ರಿ 18 IPL ಕಪ್ ನಂಬದತ್ತೇರಿ. ಈ ಸರಿನು ಬ್ಯಾಕ್ ಟು ಬ್ಯಾಕ್ ಈ ಕಪ್ ನಂಬದ ನೋಡ್ರಿ. ವೆರಿ ಗುಡ್ ಶೆಟ್ಟಿ, ವೆರಿ ಗುಡ್. ಈ ನನ್ನ ಸ್ನೇಹಿತನ ಸಂತೋಷಕ್ಕಾಗಿ ಒಳಗ ಮಾಲದೇನ್ಲಿ ಎಟ್ಟು ಬೇಕಾದಟ್ಟೈತ್ ಬಾ, ಎಟ್ಟು ಕುಡಿದ್ರಿ ಎಟ್ಟು ಬಿಟ್ರಿ. ಒಂದು ಮಾಲ್ ತರಿಸು ಯಾದಷ್ಟು ಬೇಗ. ಆಯ್ತು ಓರ್ರಿ. 1 2 3 ಪೈಕಿ ಡ್ಯಾನ್ಸರ್ ಬರಾಕಿ. ಸ್ನೇಹಿತ, ನಡೆ ಇನ್ನು ಹೋಗೋಣ. ಮುಂದೆ ಏನು ಮಾಡಬೇಕೆಂದು ಯೋಚನೆ ಮಾಡೋಣ.